Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಕ್ಲಾಸಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 4 ಅನ್ನು ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಸೊ ಈ ಒಂದು ಸೆಷನಲ್ಲಿ ನಾವು ಏಜೆನ್ಸೀಸ್ ಆಫ್ ಕಮ್ಯುನಿಕೇಷನಲ್ಲಿ ನ್ಯೂಸ್ ಏಜೆನ್ಸಿಯನ್ನು ನೋಡ್ತಾ ಹೋಗೋಣ. ಸೊ ಇದು 12th ಕ್ಲಾಸ್ ಆಗಿರೋದ್ರಿಂದ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಕ್ಲಾಸಸನ್ನು ನೋಡ್ತಾ ಇದ್ದೀರೋ ಸೊ ಸೀರೀಸ್ 1ಇಂದ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ನಿಮಗೆ ಕಮ್ಯುನಿಕೇಷನ್ ಅಂದರೆ ಏನು ಅಲ್ವಾ ಕಂಪ್ಲೀಟಾಗಿ ನಿಮಗೆ ಈ ಪೇಪರ್ ಅರ್ಥ ಆಗುತ್ತೆ. ಓಕೆನಾ. ಇಟ್ ಈಸ್ ವೆರಿ ಈಸಿಯೆಸ್ಟ್ ಟಾಪಿಕ್ ಅಂತ ಹೇಳ್ಬೋದು ಫಾರ್ KSET ಎಕ್ಸಾಮ್ಗೆ. ಸೊ ತುಂಬ ಈಸಿಯಾಗಿ ನಾವು ಅಂಕಗಳನ್ನು ತೊಗೊಳ್ಬಹುದು, 10 ಅಂಕಗಳನ್ನು ತೊಗೊಳ್ಬಹುದು ಅಲ್ವಾ. ಸೊ ಏಜೆನ್ಸೀಸ್ ಆಫ್ ಕಮ್ಯುನಿಕೇಷನಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನ್ಯೂಸ್ ಏಜೆನ್ಸಿಯನ್ನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ನನ್ನ ಚಾನಲನ್ನು ರೆಫರ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತುಂಬ ಜನ ನನಗೆ ಹೇಳಿದ್ದಾರೆ ಸೊ ಇಂಗ್ಲೀಷ್ ಗ್ರಾಮರನ್ನು ಸಹ ಸ್ಟಾರ್ಟ್ ಮಾಡಿ ಅಂತ. ಸೊ ನಾನು ಇಂಗ್ಲೀಷ್ ಗ್ರಾಮರ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇಂಗ್ಲೀಷದಲ್ಲಿ ಆ ಗ್ರಾಮರ್ ರೂಲ್ಸ್ಗಳನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಗ್ರಾಮರ್ ರೂಲ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ KPSC ಅಥವಾ KE ಎಕ್ಸಾಮ್ಗೆ ಅಲ್ವಾ. ಸೊ KPSC ಇರ್ಬೋದು ಅಥವಾ KE ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ರೂಲ್ಸ್ಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಎಲ್ಲರಿಗೂ ನಮಗೆ ಸ್ವಲ್ಪ ಗ್ರಾಮರ್ ಅಂದರೆ ಏನಂತ ಗೊತ್ತಿದೆ, ಬಟ್ ಗ್ರಾಮರಲ್ಲಿ ಒಳಗಿರ್ತಕ್ಕಂಥ ಒಂದಷ್ಟು ರೂಲ್ಸ್ಗಳ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಸೊ ಎಕ್ಸಾಮ್ KPSC ಮತ್ತು KEದವರು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ರೂಲ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾಳೆ ಕ್ಲಾಸಲ್ಲಿ ನಾನು ಅದನ್ನು ಗ್ರಾಮರ್ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗ್ತಿದ್ದೀನೋ ನನ್ನ ಕ್ಲಾಸಸ್ಸು ಸೊ ಆ ಗ್ರಾಮರ್ ಕ್ಲಾಸಸನ್ನು ಸಹ ನೋಡ್ತಾ ಬರ್ರಿ. ಓಕೆನಾ. ಓಕೆ, ಇವತ್ತು ನ್ಯೂಸ್ ಏಜೆನ್ಸಿ ಸುದ್ದಿ ಮಾಧ್ಯಮದ ಬಗ್ಗೆ ಡಿಸ್ಕಸ್ ಮಾಡೋಣ. ವಿವಿಧ ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್, ರೇಡಿಯೋ, ವಿವಿಧ ನ್ಯೂಸ್ ಪೇಪರ್ಸ್ ಇರ್ಬೋದು, ಮ್ಯಾಗ್ಝಿನ್ಸ್, ರೇಡಿಯೋ, TV ಚಾನಲ್ಗಳಿಗೆ ಈ ಸುದ್ದಿ ಅಥವಾ ನ್ಯೂಸ್ ತಲುಪಿಸ್ತಕ್ಕಂಥ ಉದ್ದೇಶದಿಂದ ಸ್ಥಾಪಿತವಾಗಿರ್ತಕ್ಕಂತಹ ಒಂದು ಸ್ಥಾಪಿತವಾದ ಪತ್ರಕರ್ತರ ಸಂಘಟನೆಗೆ ನಾವು ನ್ಯೂಸ್ ಏಜೆನ್ಸಿ ಅಂತ ಕರಿತೀವಿ ಅಥವಾ ಸುದ್ದಿ ಸಂಸ್ಥೆ ಅಂತ ಕರಿತೀವಿ ಅಲ್ವಾ. ಸೊ ಈ ಏನು ನ್ಯೂಸ್ ಪೇಪರ್ ಇರ್ಬೋದು, ಮ್ಯಾಗ್ಝಿನ್ಸ್ ಇರ್ಬೋದು, TV, ರೇಡಿಯೋ ಈ ತರಹದ ಒಂದಷ್ಟು ಚಾನಲ್ಗಳಿಗೆ ಈ ನ್ಯೂಸ್ ಏನು ಸುದ್ದಿಯನ್ನು ಕೊಡಬೇಕಾಗುತ್ತೆ ನಾವು. ಸೊ ಆ ತರಹದ ಸುದ್ದಿಯನ್ನು ಕೊಡಲಿಕ್ಕೆ ಅಂತ ಸ್ಥಾಪಿತ ಆಗಿರ್ತಕ್ಕಂಥ ಒಂದು ಪತ್ರಕರ್ತರ ಸಂಘಟನೆಗೆ ನಾವು ನ್ಯೂಸ್ ಏಜೆನ್ಸಿ ಅಂತ ಕರಿತೀವಿ. ಓಕೆನಾ. ಈ ನ್ಯೂಸ್ ಏಜೆನ್ಸಿಗಳಿಗೆ ನಾವು ಹಲವಾರು ಹೆಸರಿಂದ ಕರಿತೀವಿ ಅಲ್ವಾ. ವೈರ್ ಸರ್ವಿಸ್ ಅಂತೀವಿ, ನ್ಯೂಸ್ ವೈರ್ ಅಂತೀವಿ, ನ್ಯೂಸ್ ಸರ್ವಿಸ್ ಅಂತ ಕರಿತೀವಿ ಅಲ್ವಾ. ಇಷ್ಟು ಹೆಸರಿಂದ ನಾವು ನ್ಯೂಸ್ ಏಜೆನ್ಸಿಯವರಿಗೆ ಕರಿತಕ್ಕಂಥ ಹೆಸರುಗಳು. ಈ ನ್ಯೂಸ್ ಏಜೆನ್ಸಿಗಳು ತಯಾರಿಸಿರ್ತಕ್ಕಂಥ ಈ ಆರ್ಟಿಕಲ್ಸ್ಗಳನ್ನು ತಯಾರಿಸಿರ್ತಕ್ಕಂಥ ಈ ನ್ಯೂಸದ ಆರ್ಟಿಕಲ್ಸ್ಗಳನ್ನು ಇತರ ಸಂಘಟನೆಗಳು ಯಥಾವತ್ತಾಗಿ ಅಥವಾ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಏನು ಮಾಡ್ತವೆ, ಪ್ರಕಟಣೆ ಮಾಡ್ತವೆ. ಈಗ ನಾವು ಈ TV ಮಾಧ್ಯಮ ಅಂತ ಬಂದಾಗ ನ್ಯೂಸ್ ಚಾನಲ್ ಅಂತ ಬಂದಾಗ ಸೊ ವೇರಿಯಸ್ ನ್ಯೂಸ್ ಚಾನಲ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಲ್ವಾ. ಸೊ ಆ ಎಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಈಗ ಇವತ್ತು ನಡೆದಿರ್ತಕ್ಕಂತಹ ಆ ಘಟನೆಯನ್ನು ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿಯೂ ಸಹ ಅದು ಪ್ರಕಟಗೊಳ್ತಾ ಇರುತ್ತೆ. ಸೊ ಎಲ್ಲರ ನ್ಯೂಸ್ ಚಾನಲಲ್ಲಿಯೂ ಸಹ ಪ್ರಕಟಗೊಳ್ತಕ್ಕಂಥ ಆ ಆರ್ಟಿಕಲ್ ಅಥವಾ ಆ ನ್ಯೂಸ್ ಏನಿದೆ ಅಲ್ವ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ತೋರಿಸ್ಬೇಕು ಅನ್ನೋ ಪರ್ಪಸ್ಸಿಗೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಅವರು ತಮ್ಮದೇ ಆಗಿರ್ತಕ್ಕಂತಹ ವೇದಲ್ಲಿ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಈ ಸುದ್ದಿ ಮಾಧ್ಯಮಗಳು ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವು ಅದರಿಂದ ಏನಪ್ಪ ಲಾಭ ಅಂದರೆ TRP ಅಲ್ವಾ. ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ ವಾಟ್ ಈಸ್ TRP, ವಾಟ್ ಈಸ್ ಫುಲ್ ಫಾರ್ಮ್ ಆಫ್ TRP ಅಂತ. ಸೊ KSETಗೆ ತುಂಬ ಇಂಪಾರ್ಟೆಂಟಾಗಿ ಕೇಳ್ತಕ್ಕಂಥದ್ದು. ಸೊ ವಾಟ್ ಈಸ್ ಫುಲ್ ಫಾರ್ಮ್ ಆಫ್ TRP ಅಂತ ಕೇಳಿದರೆ, ನೆಕ್ಸ್ಟು ವಾಟ್ ಈಸ್ ಮೀನ್ ಬೈ TRP ಅಂತ ಕೂಡ ಕೇಳಿದ್ದಾರೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಯಾರು ನೋಡಿಲ್ವೋ ಸೊ ಅದನ್ನು ನೋಡಿ ಇದನ್ನು ಸ್ಟಾರ್ಟ್ ಮಾಡಿ. ಓಕೆನಾ. ಈ ಥರ TRP ಬರಲಿಕ್ಕೋಸ್ಕರ ನ್ಯೂಸ್ ಏಜೆನ್ಸಿಯವರು ಏನು ಮಾಡ್ತಾರೆ, ಕೆಲವೊಂದಷ್ಟು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಜನರಿಗೆ ಇನ್ನಷ್ಟು ಆಕರ್ಷಕವಾಗಿ ಮಾಡಬೇಕು ಅನ್ನೋ ಪರ್ಪಸ್ಸಿಗೆ ಓಕೆನಾ ಏನು ಆ ನ್ಯೂಸನ್ನು ಏನು ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ. ಕೆಲವೊಮ್ಮೆ ನ್ಯೂಸ್ ಏಜೆನ್ಸಿಗಳು ತಮ್ಮ ಆರ್ಟಿಕಲ್ಗಳನ್ನು ಮಾರಾಟ ಕೂಡ ಮಾಡ್ತಾರೆ. ನೋಡಿ, ಕೆಲವೊಂದಷ್ಟು ಆ ನ್ಯೂಸ್ ಏಜೆನ್ಸಿ ಇರೋದೇ ತಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಸುದ್ದಿಯನ್ನು, ಒಂದು ಇನ್ಫಾರ್ಮೇಷನನ್ನು ಏನು ಮಾಡ್ತಾರೆ, ಈ ಸುದ್ದಿ ಮಾಧ್ಯಮ ಅಥವಾ ಈ TV ಚಾನಲ್ದವ್ರಿಗೆ ಏನು ಮಾಡ್ತಾರೆ, ಮ್ಯಾಗ್ಝಿನ್ಸ್ ಇರ್ಬೋದು, ನ್ಯೂಸ್ ಪೇಪರ್ ಚಾನಲ್ ಇರ್ಬೋದು ಅಥವಾ ಈ TV ಮಾಧ್ಯಮದವ್ರಿಗೆ ಸಹ ಏನು ಮಾಡ್ತಾರೆ, ಆ ಆರ್ಟಿಕಲನ್ನು ಮಾರಾಟ ಮಾಡ್ತಾರೆ. ನೆಕ್ಸ್ಟ್ ನೋಡಿ, 1910ರಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ PTI, ಇದನ್ನು ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ PTI ಅಂತ ಕೇಳ್ಬೋದು ನಮಗೆ ಅಲ್ವಾ. PTI ಅಂದರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ಇದು ಭಾರತದ ಅತಿ ದೊಡ್ಡ ಸುದ್ದಿ ಸಂಸ್ಥೆಯಾಗಿದೆ. ನೋಡಿ, ನಮ್ಮ ಭಾರತದ ಅತ್ಯಂತ ದೊಡ್ಡ ಸುದ್ದಿ ಸಂಸ್ಥೆ ಯಾವುದಪ್ಪ ಅಂದರೆ ದಟ್ ಈಸ್ ಅ PTI ಅಲ್ವಾ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ.
ನೆಕ್ಸ್ಟ್ ನೋಡಿ 1835ರಲ್ಲಿ ಜಗತ್ತಿನ ಮೊದಲ ಸುದ್ದಿ ಸಂಸ್ಥೆ AEP ಆರಂಭಿಸಲ್ಪಡ್ತದೆ. 1835ರಲ್ಲಿ ಜಗತ್ತಿನ ಮೊದಲ ಸುದ್ದಿ ಸಂಸ್ಥೆ AEP ಆರಂಭಿಸಲ್ಪಟ್ಟಿತ್ತು. ಈ AFP ಅಂದರೆ ಈ ಏಜೆನ್ಸ್ ಫ್ರಾನ್ಸ್ ಪ್ರೆಸ್ ಅನ್ನೋದು 1851ರಲ್ಲಿ ಸ್ಥಾಪಿಸಿದ ಈ ರಿಯೂಟರ್ಸ್ ಈಗಿನ ಜಗತ್ತಿನ ಅತ್ಯಂತ ದೊಡ್ಡ ಸುದ್ದಿ ಸಂಸ್ಥೆಯಾಗಿದೆ. ಈ ಥಾಮ್ಸನ್ ರಿಯೂಟರ್ಸ್ ಅಂತ ಹೇಳಿದರೆ ಫುಲ್ ಫಾರ್ಮ್. ಸೊ ನೆಕ್ಸ್ಟ್ ಅದನ್ನು ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡೋಣ, ಯಾವಾಗ ಸ್ಥಾಪನೆ ಆಯಿತು ಅಂತ. ಈ ಸುದ್ದಿ ಸಂಸ್ಥೆ ಅಂದರೆ ನ್ಯೂಸ್ ಏಜೆನ್ಸಿ ಆಗಿದೆ. ಯಾವುದು? ಥಾಮ್ಸನ್ ರಿಯೂಟರ್ಸ್ ಅನ್ನೋದು. ಪ್ರಪಂಚದ ಅತ್ಯಂತ ದೊಡ್ಡ ಸುದ್ದಿ ಮಾಧ್ಯಮ ಅಂದರೆ ಥಾಮ್ಸನ್ ರಿಯೂಟರ್ಸ್ ಇದೆ ನೋಡಿ. ಪ್ರಪಂಚದ ಅತ್ಯಂತ ದೊಡ್ಡ ಸುದ್ದಿ ಮಾಧ್ಯಮ ಯಾವುದು ಅಂದರೆ ದಟ್ ಈಸ್ ಥಾಮ್ಸನ್ ರಿಯೂಟರ್ಸ್. ಓಕೆನಾ. ಇದನ್ನು ನಾನು ಫಸ್ಟ್ ಏನಂದರೆ ಭಾರತದ ಅತಿ ದೊಡ್ಡ ಸುದ್ದಿ ಸಂಸ್ಥೆ ಯಾವುದು ಅಂದರೆ PTI ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ಆದರೆ ಸೊ ಪ್ರಪಂಚದ ಅತ್ಯಂತ ದೊಡ್ಡ ಸುದ್ದಿ ಮಾಧ್ಯಮ ಯಾವುದಂದರೆ ಥಾಮ್ಸನ್ ರಿಯೂಟರ್ಸ್. ಓಕೆನಾ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ಭಾರತ ಸರ್ಕಾರದ ಒಡೆತನದ ಸುದ್ದಿ ಮಾಧ್ಯಮವಾಗಿದೆ ಅಲ್ವಾ. ಯಾವುದು? PCI ಅಂತ ಹೇಳ್ತೀವಿ ಇದನ್ನು, PCI ಅಂತ. ಸೊ ಇವನು ಸಹ ನಾವು ಆಮೇಲೆ ಈ ನೆಕ್ಸ್ಟ್ ಸ್ಲೈಡಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ಭಾರತ ಸರ್ಕಾರ ಒಡೆತನದಲ್ಲಿ ಸ್ಥಾಪಿತ ಆಗಿರ್ತಕ್ಕಂಥ ಒಂದು ಅತಿ ದೊಡ್ಡ ಸುದ್ದಿ ಮಾಧ್ಯಮವಾಗಿದೆ. ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದು ಜುಲೈ 4, 1966ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಸ್ಥಾಪನೆ ಯಾವಾಗಾಯಿತು ಅಂತ ಕೂಡ ಕೇಳ್ತಾರೆ. ಓಕೆ. ಮುಖ್ಯವಾಗಿ ನಾವು ಈಗೇನು ಡಿಸ್ಕಸ್ ಮಾಡಿದ್ವಲ್ಲ ಅದರ ಈ ನ್ಯೂಸ್ ಏಜೆನ್ಸಿಯವರು ಅಥವಾ ಸುದ್ದಿ ಮಾಧ್ಯಮದಲ್ಲಿ 4 ಪ್ರಮುಖ ಸಂಸ್ಥೆಗಳನ್ನು ನೋಡ್ತಾ ಹೋಗೋಣ. ಅವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಂಸ್ಥೆಗಳಾಗಿವೆ ನೋಡಿ. ಇಲ್ಲಿ ಥಾಮ್ಸನ್ ರಿಯೂಟರ್ಸ್ ಅಂತ ಹೇಳಿದೆ ನಾನು. ಥಾಮ್ಸನ್ ರಿಯೂಟರ್ಸ್ ಇಲ್ಲಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ. ಥಾಮ್ಸನ್ ರಿಯೂಟರ್ಸ್ ಅನ್ನೋದು ಪ್ರಪಂಚದ ಅತಿ ದೊಡ್ಡ ಸುದ್ದಿ ಮಾಧ್ಯಮ. ಯಾವುದು? ಥಾಮ್ಸನ್ ರಿಯೂಟರ್ಸ್. ಅಲ್ಲಿ ಜಸ್ಟ್ ನಾನು ರಿಯೂಟರ್ಸ್ ಅಂತ ಬರ್ತೀನಿ. ಸೊ ಇದರ ಫುಲ್ ಫಾರ್ಮ್ ಏನಂದರೆ ಥಾಮ್ಸನ್ ರಿಯೂಟರ್ಸ್ ಅನ್ನೋದು. ಸೊ ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಸುದ್ದಿ ಮಾಧ್ಯಮ ಯಾವುದು ಅಂದರೆ ದಟ್ ಈಸ್ ಥಾಮ್ಸನ್ ರಿಯೂಟರ್ಸ್. ಇದು ಒಂದು ಸುದ್ದಿ ಸಂಸ್ಥೆಯಾಗಿದ್ದು ಇದು ಅಕ್ಟೋಬರ್ 1851ರಲ್ಲಿ ಸ್ಥಾಪನೆ ಆಗುತ್ತೆ. ಎಷ್ಟರಲ್ಲಿ? 1851ರಲ್ಲಿ ಸ್ಥಾಪನೆ ಆಗುತ್ತೆ. ಪಾಲ್ ಜೂಲಿಯಸ್ ರಿಯೂಟರ್ ಎಂಬುವತ್ತ ಇದನ್ನೇನು ಮಾಡ್ತಾನೆ? ಸ್ಥಾಪನೆ ಮಾಡ್ತಾನೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೂಡ ಕೇಳ್ಬೋದು. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿದೆ ಅಲ್ವಾ. ಪಾಲ್ ಜೂಲಿಯಸ್ ರಿಯೂಟರ್ಸ್ ಇದರ ಸ್ಥಾಪಕ, ಆದರೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ದಟ್ ಈಸ್ ನ್ಯೂಯಾರ್ಕ್. ಓಕೆನಾ. ಇದು ಪ್ರಪಂಚದ ಅತಿ ದೊಡ್ಡ ಸುದ್ದಿ ಮಾಧ್ಯಮವಾಗಿರ್ತಕ್ಕಂಥದ್ದು 1851ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿ ನ್ಯೂಯಾರ್ಕ್. ನೆಕ್ಸ್ಟು PTI ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ಅ ಫುಲ್ ಫಾರ್ಮ್ ಆಫ್ PTI ಅಂತ ಕೇಳ್ತಾರೆ ನೋಡಿ. ಅದರದ್ದು ಏನು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೂಡ ಕೇಳ್ಬೋದು. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ PTI ಅಂದರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ 1910ರಲ್ಲಿ KC ರಾಯ್ರವರಿಂದ ಏನು ಮಾಡುತ್ತೆ? ಸ್ಥಾಪನೆ ಮಾಡಲ್ಪಡುತ್ತೆ. ಇದರ ಕೇಂದ್ರ ಕಚೇರಿ ಸಹ ದೆಹಲಿಯಲ್ಲಿರುತ್ತೆ. ಓಕೆ. ನೆಕ್ಸ್ಟ್ UNI. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ UNI ಅಂದರೆ ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ. ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ಅನ್ನೋದು. ಸೊ ಇದು ಕೂಡ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ 21 ಮಾರ್ಚ್ 1961ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ 1981ರಲ್ಲಿ ಈ ವಿದೇಶದಲ್ಲಿ ಸೇವೆ ಸಲ್ಲಿಸಿದಂತಹ ಮೊದಲ ಭಾರತೀಯ ಸುದ್ದಿ ಸಂಸ್ಥೆ ಯಾವುದಪ್ಪ ಅಂದರೆ ದಟ್ ಈಸ್ UNI. ವೆರಿ ಇಂಪಾರ್ಟೆಂಟ್ ಇದು ಪಾಯಿಂಟು. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು KCETಗೆ. ಸೊ ಈ UNI ಅನ್ನೋದು ಅಂದರೆ ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ಅನ್ನೋದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು, ಅಥವಾ ಇದರ ವಿಶೇಷತೆ ಕೇಳ್ಬೋದು. 1981ರಲ್ಲಿ ಈ ವಿದೇಶದಲ್ಲಿ ಅಬ್ರಾಡ್ ಅಂತಹ ವಿದೇಶದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಮೊದಲ ಭಾರತೀಯ ಸುದ್ದಿ ಸಂಸ್ಥೆ ಯಾವುದಪ್ಪ ಅಂದರೆ ದಟ್ ಈಸ್ UNI, ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ. ನೆಕ್ಸ್ಟು PCI ನೋಡಿ. PCI ಅನ್ನೋದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. PCIದ ಫುಲ್ ಫಾರ್ಮ್ ಏನಂದರೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಇದು ಕೂಡ ಸರ್ಕಾರ ಹೊಡೆತನದ ಒಂದು ಸುದ್ದಿ ಮಾಧ್ಯಮ ಅಥವಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಒಂದು ಸಂಸ್ಥೆ. 1966ರಲ್ಲಿ PCI ಅನ್ನೋದು ಸ್ಥಾಪನೆ ಆಗುತ್ತೆ. 1966ರಲ್ಲಿ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದರಲ್ಲಿ ಎಷ್ಟು ಮೆಂಬರ್ಸಿಂದ ಕೂಡಿದೆ? PCI ಅನ್ನೋದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದು 28 ಮೆಂಬರ್ಸಿಂದ ಕೂಡಿರ್ತಕ್ಕಂತಹ ಒಂದು ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು ಅಲ್ವಾ. ಓಕೆ. ದಿಸ್ ಈಸ್ ಆಲ್ ಅಬೌಟ್ ನ್ಯೂಸ್ ಏಜೆನ್ಸಿ. ಇವತ್ತು ಸುದ್ದಿ ಮಾಧ್ಯಮದ ಬಗ್ಗೆ ತಿಳಿತಾ ಬಂದಿದ್ದೀವಿ. ಸೊ ನಾಳೆ ಈ ನ್ಯೂಸ್ ಪೇಪರ್ ಮಾಧ್ಯಮ ಅಥವಾ ನ್ಯೂಸ್ ಪೇಪರ್ ಏಜೆನ್ಸಿಯ ಬಗ್ಗೆ ತಿಳಿತಾ ಹೋಗೋಣ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಸ್ ಪೇಪರ್ ಏಜೆನ್ಸಿ ಮತ್ತು ಸಿನಿಮಾ ಏಜೆನ್ಸಿ ಎರಡರ ಬಗ್ಗೆ ನಾವು ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ. ಇವತ್ತಿನ ಕ್ಲಾಸಲ್ಲಿ ನಾವು ನ್ಯೂಸ್ ಏಜೆನ್ಸಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾಯಿದ್ದೀನೋ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕೆಂದರೆ
ನಾನು ಮಾಡ್ತಕ್ಕಂತಹ ಈ ಕ್ಲಾಸಲ್ಲಿ ನಿಮ್ಗೆ ಯಾವುದಾದ್ರೂ ಒಂದಿಷ್ಟು ಡೌಟ್ಸು ಅಥವಾ ಏನಾದರೂ ಇಂಪ್ರೂವ್ಮೆಂಟು ಮಾಡ್ಕೋಬೇಕು ಅನ್ನೋದಿತ್ತಂದರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ. ನೆಕ್ಸ್ಟು ಇನ್ನು ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನಿಮಗೆ ಈ ಚಾನಲ್ ಈ PDF ಬೇಕಿತ್ತಂದರೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಅಟ್ಟಿ ಅನ್ನೋಂಥ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ನಮ್ಮದು. ಸೊ ಅದಕ್ಕೆ ಜಾಯ್ನ್ ಆಗಿ ಈ PDF ಅಲ್ಲಿ ಬಂದು ತಲುಪುತ್ತೆ. ಓಕೆ, ಧನ್ಯವಾದಗಳು.